ಮೊದಲ ಬಾರಿಗೆ ಚುನಾವಣೆಯ ಅಖಾಡಕ್ಕೆ ಇಳಿದಿದ್ರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿ. ಶಿಗ್ಗಾವಿ ಕ್ಷೇತ್ರದ ಜನ ಬೊಮ್ಮಾಯಿ ಪುತ್ರನ ಕೈ ಹಿಡಿಯಲಿಲ್ಲ ನೋಡಿ. ರಾಜ್ಯ ರಾಜಕಾರಣದಲ್ಲಿ 3 ತಲೆಮಾರಿನ ಇತಿಹಾಸ ಇರುವಂತಹ ಬೊಮ್ಮಾಯಿ ಫ್ಯಾಮಿಲಿಗೆ ಮೊದಲ ಚುನಾವಣೆಯ ಸೋಲು ಅದರ ಒಂದು ದೊಡ್ಡ ಪರಂಪರೆನೇ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬೇಕಟ್ಟೆ. ನಮ್ಮ ಅಜ್ಜನೂ ಮುಖ್ಯಮಂತ್ರಿ ಆಗಿದ್ರು, ನಮ್ಮ ಅಪ್ಪನೂ ಮುಖ್ಯಮಂತ್ರಿ ಆಗಿದ್ರು. ಹೀಗಾಗಿ ಜನ ನನ್ನ ಕೈ ಬಿಡಲ್ಲ ಅಂತ ಭಾರೀ ಒಂದು ವಿಶ್ವಾಸದೊಂದಿಗೆ ಮೊದಲ ಬಾರಿಗೆ ಚುನಾವಣೆಯ ಅಖಾಡಕ್ಕೆ ಇಳಿದಿದ್ರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿ. ಆದರೆ ಶಿಗ್ಗಾವಿ ಕ್ಷೇತ್ರದ ಜನ ಬೊಮ್ಮಾಯಿ ಪುತ್ರನ ಕೈ ಹಿಡಿಯಲಿಲ್ಲ ನೋಡಿ. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಖಾನ್ ಭರ್ಜರಿಯಾಗಿ ಗೆದ್ದು ಬೇಕಿದ್ದಾರೆ. ಆದರೆ ರಾಜ್ಯ ರಾಜಕಾರಣದಲ್ಲಿ 3 ತಲೆಮಾರಿನ ಇತಿಹಾಸ ಇರುವಂತಹ ಬೊಮ್ಮಾಯಿ ಫ್ಯಾಮಿಲಿಗೆ ಮೊದಲ ಚುನಾವಣೆಯ ಸೋಲು ಅದರ ಒಂದು ದೊಡ್ಡ ಪರಂಪರೆನೇ ಇದೆ. ಹೀಗೊಂದು ಚರ್ಚೆ ಈಗ ಭಾರಿ ಸದ್ದು ಮಾಡ್ತಿದೆ ನೋಡಿ. ಹಾಗಾದ್ರೆ ಬೊಮ್ಮಾಯಿ ಕುಟುಂಬದ ಬೆಂಬಿಡದ ಮೊದಲ ಸೋಲು ಏನಂತೀರಾ? ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಅಜ್ಜ, ಮಗ, ಮೊಮ್ಮಗ ಹೀಗೆ 3 ತಲೆಮಾರಿನ ರಾಜಕೀಯ ಇತಿಹಾಸ ಇರುವ ಬೊಮ್ಮಾಯಿ ಕುಟುಂಬಕ್ಕೆ ಮೊದಲ ಚುನಾವಣೆಯಲ್ಲಿ ಸೋಲಿನ ಪರಂಪರೆಯೇ ಇದೆ. ಪ್ರಸಕ್ತ ಉಪಚುನಾವಣೆಯಲ್ಲಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು ಭರತ್ ಬೊಮ್ಮಾಯಿ. ಆದರೆ ಪ್ರಥಮ ಅಗ್ನಿ ಪರೀಕ್ಷೆಯಲ್ಲೇ ಸೋಲನ್ನ ನೋಡುವುದರ ಮೂಲಕ ಈ ಮೊದಲ ಸೋಲಿನ ಪರಂಪರೆಯನ್ನ ಮುಂದುವರಿಸಿದ್ದಾರೆ. ಹೌದು, ಎಸ್.ಆರ್. ಬೊಮ್ಮಾಯಿ ಪ್ರಥಮ ಬಾರಿಗೆ 1962ರಲ್ಲಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಟಿ.ಕೆ. ಕಾಂಬಳೆ ವಿರುದ್ಧ ಸೋಲನ್ನ ಅನುಭವಿಸಿದ್ರು. ಇಷ್ಟೇ ಅಲ್ಲ, 1967ರಲ್ಲಿ ಅದೇ ಕ್ಷೇತ್ರದಿಂದ ಕಾಂಗ್ರೆಸ್ಸಿನ ಟಿ.ಕೆ. ಕಾಂಬಳೆ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ರು. ನಂತರದಲ್ಲಿ ಎಸ್.ಆರ್. ಬೊಮ್ಮಾಯಿ ಅವರು ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಲ್ಲಿ 1978ರಿಂದ 85ರ ಚುನಾವಣೆಯಲ್ಲಿ ಸತತ ಗೆಲುವನ್ನ ಕಂಡಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದ 4ನೆಯ ಮುಖ್ಯಮಂತ್ರಿಯಾಗಿದ್ದಾರೆ. ಅದೇ ರೀತಿ 1994ರಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು. ಈಗ ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಕೂಡ ತಮ್ಮ ಮೊದಲ ಚುನಾವಣೆಯಲ್ಲೇ ಸೋಲನ್ನ ಕಂಡಿದ್ದಾರೆ. ಈ ಮೂಲಕವಾಗಿ ಬೊಮ್ಮಾಯಿ ಕುಟುಂಬದ ಮೊದಲ ಸೋಲಿನ ಪರಂಪರೆ ಮುಂದುವರೆದು ಬಿಟ್ಟಿದೆ. ಇನ್ನು ಶಿಗ್ಗಾವಿ ತಾಲೂಕಿನಲ್ಲಿ ಬಿಜೆಪಿಗೆ ಅಲ್ಪ ಮುನ್ನಡೆ ಸಿಕ್ಕಿದ್ರೆ ಕಾಂಗ್ರೆಸ್ಗೆ ಸವಣೂರು ಗೆಲ್ಲುವನ್ನೇ ತಂದುಕೊಟ್ಟು ಬಿಟ್ಟಿದೆ. ಫಲಿತಾಂಶದ ಬಳಿಕ ಬಿಜೆಪಿಯವರು ಯಾವ ಬೂತ್ ಕೈಕೊಟ್ಟಿತ್ತು ಎನ್ನುವ ವಿಶ್ಲೇಷಣೆಗೆ ಇಳಿದಿದ್ದಾರೆ. ನಿರೀಕ್ಷೆಗೂ ಮೀರಿ ಜನರು ಬೆಂಬಲಿಸಿರೋದ್ರಿಂದ ಕಾಂಗ್ರೆಸ್ಸಿಗರು ಫುಲ್ ಖುಷಿಯಾಗಿದ್ದಾರೆ. ಶಿಗ್ಗಾವಿ ತಾಲೂಕಿನಲ್ಲಿ ಬಿಜೆಪಿ ಕೇವಲ 244 ಮತಗಳ ಮುನ್ನಡೆ ಸಾಧಿಸಿದರೆ ಮುಸ್ಲಿಂ ಪ್ರಾಬಲ್ಯ ಇರುವ ಸವಣೂರು ತಾಲೂಕಿನಲ್ಲಿ ಕಾಂಗ್ರೆಸ್ 13,871 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಂಕಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ಗೆ 2,942 ಮತಗಳು. ಇನ್ನು ಶಿಗ್ಗಾವಿ ಪಟ್ಟಣವನ್ನ ಗಮನಿಸಿದ್ರೆ 1,642 ಮತಗಳು ನೋಡಿ. ಹೀಗಾಗಿನೇ ಈ ಬಾರಿ ಕಾಂಗ್ರೆಸ್ಸಿಗೆ ಶಿಗ್ಗಾವಿ ಕ್ಷೇತ್ರದ ಜನ ಕೈ ಹಿಡಿದಿದ್ದಾರೆ. ಆದರೆ ಮೊದಲ ಬಾರಿಗೆ ಚುನಾವಣೆಯ ಅಗ್ನಿ ಪರೀಕ್ಷೆಗೆ ಕಾಲಿಟ್ಟಿರುವಂತಹ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಮೊದಲ ಚುನಾವಣೆಯಲ್ಲೇ ಸೋಲು ನೋಡುವಂತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಕುಟುಂಬದ ಮೊದಲ ಚುನಾವಣೆಯ ಸೋಲಿನ ಪರಂಪರೆ ಮತ್ತೆ ಮುಂದುವರೆದಿದೆ. ಇನ್ನು ಕೆಲವರ ಭವಿಷ್ಯ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯಾವ ರೀತಿಯಾಗಿ ಎಸ್.ಆರ್. ಬೊಮ್ಮಾಯಿ ಇನ್ನು ಬಸವರಾಜ ಬೊಮ್ಮಾಯಿ ಅವರು ಮುಂದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಇತಿಹಾಸವನ್ನ ನಿರ್ಮಿಸಿದ್ರು, ಅಂತೆಯೇ ಮೊದಲ ಚುನಾವಣೆಯಲ್ಲಿ ಭರತ್ ಬೊಮ್ಮಾಯಿ ಅವರು ಸೋತಿದ್ದಾರೆ.
ಹಾಗೆಯೇ ತಮ್ಮ ಕುಟುಂಬದ ಇತಿಹಾಸದಂತೆ ಪರಂಪರೆಯಂತೆ ಮುಂದೆ ಭರತ್ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತು ಕೂಡ ಈ ಹೊತ್ತಿನಲ್ಲೇ ಕೇಳಿ ಬರ್ತಾ ಇದೆ. ಒಟ್ಟಲ್ಲಿ ಏನಾಗುತ್ತೆ ಮುಂದೆ ಕಾದ್ ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.